ಎಷ್ಟು ಲೇಟ್ ಎದ್ದಿದ್ದು ಗೊತ್ತುಂಟ, ನನಗೆ ತುಂಬಾ ಬೇಜಾರು. ಯಾವಾಗಲೂ 8:30 8 o'clock ಹೇಳೋ ಹುಡುಗಿ ಇವತ್ತು 9:30 10 ಹೊರಡ್ಲಿಲ್ಲ ನೋಡಿ. ಈಗಷ್ಟೇ ಎದ್ದಿದ್ದು ನನ್ನ ಮಗಳು. ನನಗೆ ವೇಟ್ ಮಾಡಿ ಮಾಡಿ ಸಾಕಾಗಿ ಹೋಯ್ತು. ಪಾಪ ಅಲ್ಲಿ ಅಡಿಗೆಯವರು ಕೆಲಸದವರು ಎಲ್ಲ ವೇಟ್ ಮಾಡ್ತಿದ್ದಾರೆ. ನೋಡು, ಸಿಂಪಲ್ ಆಗಿ ಒಂದು ಸರ್ಪ್ರೈಸ್. ಸಿಂಪಲ್ ಆಗಿ ಒಂದು ಸರ್ಪ್ರೈಸ್. Oh, so sweet. ಥ್ಯಾಂಕ್ ಯು. ಇಷ್ಟು ವೇಟ್ ಮಾಡಿ ಮಾಡಿ ನನಗೆ ಸಾಕಾಗಿ ಹೋಯ್ತು. ಪಾಪ ಅವರು ಅಲ್ಲಿ ವೇಟ್ ಮಾಡ್ತಿದ್ದಾರೆ. ಅಕ್ಕ ಎಳ್ಳೇ ಇಲ್ಲ, ಅಕ್ಕ ಎಳ್ಳೇ ಇಲ್ಲ ಅಂತ. ನಾನು 6:30 ಗೆದ್ದೆ. ಥ್ಯಾಂಕ್ ವಿಶ್ ಯು. ಮಾಡಿ ಬನ್ನಿ. 6:30 ಗೆದ್ದೆ ನಾನು. ಮೊನ್ನೆ ಬರ್ತ್ಡೇ ವ್ಲಾಗಲ್ಲಿ ಇದು ಬರಬೇಕಾಗಿತ್ತು, ಬಟ್ ಹೆಂಗೆ ಮಿಸ್ ಆಯಿತು ಅಂತಲೇ ಗೊತ್ತಿಲ್ಲ. ಥ್ಯಾಂಕ್ ಯು ಅಕ್ಕ. ನಾನು 6:30 ಗೆದ್ದೆ. ದೇವ್ರ ಪೂಜೆ ಎಲ್ಲ ಮಾಡ್ಬೇಕಂತ. ಆಮೇಲೆ ಹಂಗೆ ನಿದ್ದೆ ಬಂತು, ಸುಸ್ತಾಗಿದ್ದೆ. ನಿನ್ನೆ ಲೇಟ್ ಆಗಿ ಬಂದಲ್ಲ. ಅಳಿಯನ ಹತ್ರ 2 ಸಲ ಕೇಳಿದೆ, ಏನಿವತ್ತು ನನ್ನ ಮಗಳು ಎದ್ದಿಲ್ಲ ಅಂತ. ಎಷ್ಟು ಕಷ್ಟಪಟ್ಟು 6 ಗಂಟೆಗೆ ಮಾಡಿದ್ದೇವೆ ನಾವು. ಸೋ ಸ್ವೀಟ್. ಹ್ಯಾಪಿ ಬರ್ತ್ಡೇ ಮಗಳೇ. ನನಗೆ ಡ್ರೈ ಫ್ರೂಟ್ಸ್ ಇಷ್ಟ ಅಲ್ಲ, ಅದಕ್ಕೆ ಅದರಲ್ಲೇ ಮಾಡಿದ್ದಾರೆ. ಮನ್ಸಾರೆ ಇಷ್ಟಪಟ್ಟು ಖುಷಿಯಿಂದ ಇನ್ನೊಬ್ರಿಗೆ ಸರ್ಪ್ರೈಸ್ ಮಾಡಿದ್ರೆ ಅವರು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಇದೇ ಉದಾಹರಣೆ. ಹೆಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಕ್ಯೂಟ್ ದೋಜರ್. ನಂಗೆ ಹಾಕಿದ್ದೆ ನೆನಪಿಲ್ಲ ಇದು ಲೈಫಲ್ಲಿ. ಈಗಲಾದ್ರೆ ಹಾಕುವ ಅಂತ ಮಗಳದ್ದು. ಕ್ಯೂಟ್ ತೋಜರ್. ನಾವು ಅಲ್ಪ ಹಾಯ್ ಬರ್ಲಿಕ್ಕೆ ಕ್ಯೂಟ್ ತೋಜರ್. ಹಾಯ್, ಹೇಗೆ ಕಾಣ್ತದೆ ಹೇಳಿ? ಅಮೆರಿಕದಿಂದ ಬಂದದ್ದು. ಶೋಕುಂಟು ಮಗ ಒಂದೇರ್ನ ಬದಿತಿಲ್ಲ ದಕಲ್ನ ಈ ಉಡಿ ಪಾಡುನು ಹೇರ್ ಬ್ಯಾಂಡೆ ಯಾ ತೂತು ಜೀವರಲ್ಲ ಪಾಡ್ದಿನ. ಅದೇ ನನ್ನ ಅಭ್ಯಾಸ. ತಂದ್ಬಿಟ್ಟಿರ್ತೀನಿ, ನಾಳೆ ಒಂದು ಸ್ಪೆಷಲ್ ವಿಡಿಯೋಗೆ ಹಾಕೋಣ ಇದೆಲ್ಲ ಅಂತ. ಎಲ್ಲ ಪಿಂಕ್, ಇದೆಲ್ಲ ಇಷ್ಟು ಐಟಮ್ಗೆ ಐ ಸ್ಟಿಲ್ ರಿಮೆಂಬರ್ 3000 ಏನೋ ಕೊಟ್ಟು ತಂದಿದ್ದೀನಿ ಕೆಲವೊಂದು ಐಟಮ್. ಇದೆಲ್ಲ ನೋಡಿ ಪಿಂಕ್ ಬಾರ್ಬಿದಂತ. ಹೆಲೋ, ಹಾಯ್, ನಮಸ್ಕಾರ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್ ಅಂತ ಹೇಳಿದ್ದಾಯ್ತು. ಇವಾಗ ಪ್ರೆಗ್ನೆನ್ಸಿ ಜರ್ನಿ ಎಲ್ಲರೂ ಹೇಳ್ತಾರೆ ಎಂಜಾಯ್ ಮಾಡಿ, ಖುಷಿ ಪಡಿ, ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಅಂತ. ಬಟ್ ಎಲ್ಲರಿಗೂ ಅದೇ ರೀತಿ ಇರಲ್ಲ. ಕೆಲವೊಬ್ರು ಕಷ್ಟ ಆಗುತ್ತೆ, ಕೆಲವೊಬ್ರಿಗೆ ಈಸಿ ಇರುತ್ತೆ, ಕೆಲವೊಬ್ರು ಕೆಲಸ ಮಾಡಿಕೊಂಡು ಎಲ್ಲದನ್ನು ಮ್ಯಾನೇಜ್ ಮಾಡುವಂಥ ಆ ಶಕ್ತಿ ಅವ್ರಿಗಿರುತ್ತೆ. ಒಬ್ಬೊಬ್ಬರು ಬಾಡಿ ಒಂದೊಂಥರ. ಸೊ ನಾನು ಏನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕಾಗಲೇ ಇಲ್ಲ ಇಲ್ಲಿ ತನಕ. ಹೇರ್ ಕೇರ್, ಸ್ಕಿನ್ ಕೇರ್ ಆಗಿರ್ಬೋದು, ಮೇಕಪ್ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಸ್ಮೆಲ್ ಆಗಿರ್ಬೋದು, ಇಂಟ್ರೆಸ್ಟೇ ಇರಲಿಲ್ಲ, ಮಾಡ್ಬೇಕಂತಾನೆ ಅನ್ನಿಸ್ತಾ ಇರಲಿಲ್ಲ. ಬಟ್ ಇವಾಗ ನಾನು ಸ್ಟಾರ್ಟ್ ಮಾಡಲೇಬೇಕು. ಆ್ಯಂಡ್ ನನ್ನ ಎನರ್ಜಿ ಸ್ವಲ್ಪ ವಾಪಸ್ ಬಂದಿದೆ. ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ಹಳೆ ವಿಡಿಯೋಸ್ ನೋಡಿದ್ರೆ ಇವಾಗ ನೋಡಿದ್ರೆ ಎನರ್ಜಿ ಒಂದು ಸ್ವಲ್ಪ ಇದೆ. ಸೊ ಹಾಗಾಗಿ ನಾನು ಫಸ್ಟ್ ಇದನ್ನೆಲ್ಲ ಆರ್ಗನೈಸ್ ಮಾಡಬೇಕು. ಬಿಕಾಸ್ ನನ್ನ ಹೆಲ್ತ್ ಬಗ್ಗೆ ನಾನು ಜಾಸ್ತಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇವಾಗ ಕೆಲವೊಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಬಾರ್ದು, ಆಯಿತಾ? ಇವಾಗ 30 years ಆದಮೇಲೆ ರೆಟಿನಾಲ್ ಪ್ರತಿದಿನ ನಾನು ಯೂಸ್ ಮಾಡ್ತಾ ಇದ್ದೆ, ಅದನ್ನೆಲ್ಲ ಯೂಸ್ ಮಾಡೋಂಗಿಲ್ಲ. ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡಬಾರ್ದು ನಾನು. ಸೊ ಈ ಥರ ಹಲವಾರು ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಲೇಬಾರ್ದು. ಅದು ತುಂಬ ಜನರಿಗೆ ಗೊತ್ತಿರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಡಾಕ್ಟರ್ಸೇ ನಮಗೆ ಹೇಳಿರಲ್ಲ, ಆಯಿತಾ? ನಾವಾಗೆ ಡಾಕ್ಟರ್ಸ್ನ ಕೇಳಿದ್ರೆ ಹೇಳ್ತಾರೆ. ನೀವು ಡರ್ಮಟಾಲಜಿಸ್ಟ್, ಗೈನಕಾಲಜಿಸ್ಟ್ನೆಲ್ಲ ಕೇಳ್ಬೋದು, ಅವ್ರು ಹೇಳ್ತಾರೆ. ಅವ್ರು ಹೇಳಲಿಲ್ಲ ಅಂದರೆ ನಿಮ್ಮ ರಿಸರ್ಚ್ ಮಾಡಿ. ಬಿಕಾಸ್ ನಮಗೆ ಗೊತ್ತಿರಬೇಕು ಯಾವ ಶ್ಯಾಂಪು, ಯಾವ ಕಂಡೀಷನರ್ ಯೂಸ್ ಮಾಡಬೇಕು, ಯಾವ ಸ್ಕಿನ್ ಕೇರ್ ಯೂಸ್ ಮಾಡ್ಬೋದು ಅಂತ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ಇದನ್ನೆಲ್ಲ ಫಿಲ್ಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ವಿಷಯನ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ದ್ಯಾಟ್ ಮಾಮ್ಸ್ ಟು ಬಿ ಪ್ರೆಗ್ನೆಂಟ್ ಇರೋರಿಗೆ ಆ್ಯಂಡ್ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಯಾವ್ದು ಯೂಸ್ ಮಾಡ್ಬೋದು, ಯಾವ್ದು ಯೂಸ್ ಮಾಡಬಾರ್ದು ಗೊತ್ತಿರಬೇಕು ನನಗಿವಾಗ. ನನಗೆ ಗೊತ್ತಿರುವಂಥ ಎಲ್ಲ ವಿಷಯಗಳು ನಿಮಗೆ ತಿಳಿಸ್ತೀನಿ. ಬಿಕಾಸ್ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಆ್ಯಂಡ್ ನೆನಪಿರಲಿ, ನಾವು ಇದ್ರ ಬಗ್ಗೆ ಗಮನ ಕೊಡಲೇಬೇಕು. ಯಾವುದೋ ಒಂದು ಏನೋ ಒಂದು ಈ ಸಮಯದಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಥಿಂಗ್ಸ್ ಅದು. ಅದಾದಮೇಲೆ ನನ್ನ ಬಟ್ಟೆಗಳು ನೋಡಬೇಕು. ಎಷ್ಟೊಂದು ಬಟ್ಟೆಗಳು ನನಗೆ ಆಗ್ತಾ ಇಲ್ಲ ಗೊತ್ತಾ? ಸೊ ಅದನ್ನು ರೆಟಿನಾಲ್, ಸ್ಯಾಲಿಸಿಲಿಕ್ ಆ್ಯಸಿಡ್, ಹೈ ಕಾನ್ಸಂಟ್ರೇಷನ್ ಇರುವಂಥ ಎಸೆನ್ಷಿಯಲ್ ಆಯಿಲ್ಸ್ ಇದನ್ನೆಲ್ಲ ಏನಕ್ಕೆ ಯೂಸ್ ಮಾಡಬಾರ್ದು ಅಂದರೆ, ನಾವು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅದು ನಮ್ಮ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗುತ್ತೆ. ಅದು ಡೆವಲಪಿಂಗ್ ಬೇಬಿಗೆ ತುಂಬಾ ಎಫೆಕ್ಟ್ ಆಗುತ್ತೆ, ಆಯಿತಾ? ಸೊ ಹಾಗಾಗಿ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಮಗು ಡೆವಲಪ್ಮೆಂಟ್ ಮೇಲೇನೂ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಯೋಚನೆ ಮಾಡಿ ಯೂಸ್ ಮಾಡಬೇಕು. ಹೊಸ ಮನೆಗೆ ಶಿಫ್ಟ್ ಆಗೋ ನೆನಪು ಬರ್ತದೆ ನನಗೆ. ಕ್ಯಾನ್ ಯು ಇಮ್ಯಾಜಿನ್? ಇದೆಲ್ಲ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಪ್ರಾಡಕ್ಟ್ಸ್. ನಿಮಗೆ ಗೊತ್ತು ನನಗೆ ಎಷ್ಟು ಇಷ್ಟ ಅಂತ. ಬಟ್ ಇದು ಯಾವುದು ನಾನು ಸದ್ಯಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ದೀಪು ಕ್ಯಾನ್ ಯೂಸ್. ನೋಡೋಣ, ಅದು ಆಲ್ಮೋಸ್ಟ್ ಒಂದು 7,000-8,000 ಪ್ರಾಡಕ್ಟ್ಸ್ ಇರ್ಬೋದು ಅದರಲ್ಲಿ.
ಬೇಸಿಕ್ಕಾಗಿ ಎಲ್ಲರೂ ಫೇಸ್ ವಾಶ್ ಯೂಸ್ ಮಾಡ್ತಾರೆ, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ ಬಾಮ್, ಶ್ಯಾಂಪೂ, ಕಂಡೀಷ್ನರ್, ಇದನ್ನು ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಯೂಸ್ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಈ ಬೇಸಿಕ್ ಪ್ರಾಡಕ್ಟ್ಸ್ ಬಗ್ಗೆ ಮಾತ್ರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಸುತ್ತಮುತ್ತ ಯಾರಾದರೂ ಪ್ರೆಗ್ನೆಂಟ್ ವುಮೆನ್ ಇದ್ದಲ್ಲಿ ಅವ್ರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವೇನು ಯೂಸ್ ಮಾಡ್ತಿರೋ ಬಿಡ್ತಿರೋ, ಪ್ರತಿದಿನ ಫೇಸ್ ವಾಶ್ ಅಂತೂ ಮಾಡ್ತೀವಾ? ನೀವು ಮಾಡ್ತೀರಾ? ಸೊ ಫೇಸ್ ವಾಶ್ಗೆ ಈ ಟೈಮ್ನಲ್ಲಿ ತುಂಬ ಸೇಫ್ ಅಂತ ಇರೋದು ಸಿಂಪಲ್ ಅವರ ಫೇಸ್ ವಾಶ್ ಮತ್ತು ಸೆರಾವಿ, ಇದೆರಡೂ ಸಖತ್ ಸೇಫ್ ಆಗಿದೆ. ಸೊ ಯೂಸ್ ಮಾಡ್ಬೋದು ಅಂತ ಇದು ಆಲ್ರೆಡಿ ಒಂದು ಖಾಲಿ ಆಗಿದೆ. ಯು ನೋ ವಾಟ್, ಮಾಮಾವತ್ ಪ್ರಾಡಕ್ಟ್ಸ್ ಪ್ರೆಗ್ನೆನ್ಸಿ ಸೇಫ್. ನನ್ನ ಹತ್ರ ತುಂಬ ಮಾಮಾವತ್ ಅವರ ಲಿಪ್ಸ್ಟಿಕ್ಸ್ ಇದೆ, ಬಟ್ ನನಗಿದು ಯಾವ ಬ್ರ್ಯಾಂಡ್ ಅಂತ ಗೊತ್ತೇ ಆಗ್ತಾಯಿಲ್ಲ. ಇದರಲ್ಲಿ ಏನೂ ಬರದೇ ಇಲ್ಲ. ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಪ್ರಾಡಕ್ಟ್ಸ್ ಯೂಸ್ ಮಾಡಲೇಬಾರ್ದು, ಇದಿಷ್ಟೂ ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಏನಕ್ಕಂದರೆ ಇದರಲ್ಲಿ ಹೆವಿ ಫ್ರೇಗ್ರೆನ್ಸ್ ಇರುತ್ತೆ, ಜಾಸ್ತಿ ಸ್ಮೆಲ್ ಇರುತ್ತೆ, ಆಮೇಲೆ ಕೆಲವೊಂದು ಫಾರ್ಮುಲಾಸ್ ಒಳ್ಳೇದಲ್ಲ. ಇವಾಗ ನನಗೆ ಇಷ್ಟ ಆಗ್ತಾ ಇದೆ ಇದು. ಇದೆಲ್ಲ ದೀಪುಗೆ ಯೂಸ್ ಮಾಡ್ಬೋದು, ಸೊ ಇಟ್ಸ್ ಓಕೆ. ಪ್ರೆಗ್ನೆನ್ಸಿನಲ್ಲಿ ನೀವು ಡವ್ನು ಯೂಸ್ ಮಾಡ್ಬೋದು ಇದನ್ನು, ಬಿಕಾಸ್ ಇದು ತುಂಬ ಸೇಫ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು, ಜೊತೆಗೆ ಈ ಫೇಸ್ ವಾಶ್ ಲಾರಿಯಲ್ ಅವ್ರದ್ದು ಹ್ಯಾಲುರಾನಿಕ್ ಆ್ಯಸಿಡ್ದು ಯೂಸ್ ಮಾಡ್ಬೋದು. ಅಮ್ಮ, ಮ್ಯಾಂಗೋ ಸ್ಮೆಲ್ ಅಂದತ ಅಂಚೇನುಂಟು ಪರಿಮಳ, ತುಂಬ ಚೆನ್ನಾಗಿದೆ. ನನಗೆ ಈ ಥರ ಇಷ್ಟ ಅಂತ ಇದನ್ನೆಲ್ಲ ತಂದಿದ್ದೀನಿ. ಬಾಡಿ ವಾಶ್ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ನೀವು ಪ್ರೆಗ್ನೆನ್ಸಿನಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀರಾ ಫೇಸ್, ಹೇರ್, ಸ್ಕಿನ್ಗೆ ಅಂತ. ಅದಕ್ಕೋಸ್ಕರ ಈ ವಿಡಿಯೋ. ಸೊ ಇಷ್ಟು ಪ್ರಾಡಕ್ಟ್ಸ್ ನಾವು ಎಲ್ಲ ಫಿಲ್ಟರ್ ಮಾಡಿ ನೋಡಿದಾಗ ಒಂದು ಇದು ನಾನು ಯೂಸ್ ಮಾಡಬಾರ್ದು, ಇದು ಪ್ರೆಗ್ನೆನ್ಸಿ ಸೇಫ್ ಅಲ್ಲ, ಬಟ್ ನನಗೆ ಗೊತ್ತು ಇದು ದೀಪು ಯೂಸ್ ಮಾಡ್ಬೋದು ಅಂತ, ಸೊ ಅವ್ರು ಯೂಸ್ ಮಾಡಲಿ ಅಂತ. ಇದನ್ನು ಹಾಗೆ ನನಗೆ ಪ್ರೆಗ್ನೆನ್ಸಿ ಸೇಫ್ ಅಲ್ಲ, ಬಟ್ ಇದು ದೀಪು ಯೂಸ್ ಮಾಡ್ಬೋದು ಅಂತ ಅವ್ರಿಗೆ ಇಟ್ಟಿದ್ದೀನಿ. ಬಾಡಿ ವಾಶ್ ಮತ್ತು ಬಾಡಿ ಲೋಷನ್. ನೆಕ್ಸ್ಟ್ ಇದಿಷ್ಟು ಪ್ರಾಡಕ್ಟ್ಸ್ ಯಾವ್ದ್ಯಾವುದು ಪ್ರೆಗ್ನೆನ್ಸಿ ಸೇಫ್ ಅಂತ ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಒಂದಷ್ಟು ವೀಡಿಯೋಸಲ್ಲಿ ತೋರಿಸ್ತೀನಿ ನಿಮಗೆ, ಓವರ್ ಆಲ್ ನಿಮಗೆ ಗೊತ್ತಾಗುತ್ತೆ ಅವಾಗ. ಇನ್ನು ಕೆಲವೊಂದು, ಫಾರ್ ಎಕ್ಸಾಂಪಲ್ ಇದು ಮಿನಿಮಲಿಸ್ಟ್ ಅವ್ರದ್ದು ರೆಟಿನಾಲ್, ಆಯಿತಾ, ರೆಟಿನಾಲ್ ಇರುವಂಥ ಫೇಸ್ ಸಿರಮ್, ಬಟ್ ಇದನ್ನು ಯೂಸ್ ಮಾಡಬಾರ್ದು ನಾನು ಸದ್ಯಕ್ಕೆ. ಹಿಮಾಲಯ ಅವರ ಡಾರ್ಕ್ ಸ್ಪಾಟ್ಸ್ ಸಿರಮ್, ಇದನ್ನು ಯೂಸ್ ಮಾಡಬಾರ್ದು ಸದ್ಯಕ್ಕೆ. ನಾನು ಏನು ಮಾಡ್ತಾ ಇದ್ದೀನಿ, ಎಕ್ಸ್ಪೈರಿ ಡೇಟ್ 2027 ಅಂತ ಇದೆ, ಸೊ ನಾನು ಯೂಸ್ ಮಾಡ್ಬೋದು ಆಫ್ಟರ್ ಡೆಲಿವರಿ ಅಂತ ಇದನ್ನೇ ಎತ್ತಿಡ್ತಾ ಇದ್ದೀನಿ. ನಾನು ಯಾವ್ದು ಯೂಸ್ ಮಾಡ್ತೀನಿ ಅದ್ರದ್ದೊಂದು ಕ್ಲೋಸಪ್ ತೋರಿಸ್ತೀನಿ, ಸೊ ದಟ್ ನೀವು ಫೋಟೋಸ್ ಅಥವಾ ವೀಡಿಯೋಸ್ ತಗೋಬೋದು ಅಂತ. ಇದು ಹಂಗಂತ ವೇಸ್ಟ್ ಆಗಲ್ಲ, ನನ್ನ ರಿಲೇಟಿವ್ಸ್ ಯಾರಿಗಾದ್ರೂ ಹೋಗುತ್ತೆ, ಬಿಕಾಸ್ ಇದೆಲ್ಲ ಫ್ರೆಶ್ ಪೀಸ್ ಅಲ್ವಾ, ನಾನು ಯೂಸ್ ಮಾಡದೇ ಇರುವಂಥ ಪೀಸ್, ಇನ್ನು ಸೀಲೆಲ್ಲ ಓಪನೇ ಆಗಲಿಲ್ಲ, ಸೊ ಇಟ್ಸ್ ಗೋನ್ ಟು ಬಿ ಆಫ್ ಯೂಸ್. ಇದರಲ್ಲಿ ಇಷ್ಟು ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡೋಂಗಿಲ್ಲ, ಬಟ್ ಯೂಸ್ ಮಾಡುವಂಥ ಪ್ರಾಡಕ್ಟ್ ಸದ್ಯಕ್ಕೆ ಈ ಫೇಸ್ ವಾಶ್, ಹಾಗೆಯೇ ಬಾಡಿ ವಾಶ್ಗೆ ಬಂದರೆ ಇದನ್ನು ಯೂಸ್ ಮಾಡ್ಬೋದು. ಇನ್ನು ನನ್ನ ಹೇರ್ಗೆ ಅಂತ ಕಂಡೀಷ್ನರ್ ಆ್ಯಂಡ್ ಶ್ಯಾಂಪುಗೆ ಸೆಬಾಮೆಡ್ ಅವರ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬಾಡಿ ಲೋಷನ್ಗೆ ಇಷ್ಟು ಬ್ರ್ಯಾಂಡ್ಸ್ನ ಯೂಸ್ ಮಾಡ್ಬೋದು. ಇದು ಫೇಸ್ ಮಾಯ್ಶ್ಚರೈಸರ್, ಹಾಗೆಯೇ ಸನ್ಸ್ಕ್ರೀನ್ಗೆ ಹಲವಾರು ಆಪ್ಷನ್ಸ್ ಇಲ್ಲಿದೆ. ಇನ್ನು ಲಿಪ್ ಬಾಮ್ಗಂತ ಯೂಸ್ ಮಾಡೋದಿದ್ದು, ಹಾಗೆಯೇ ಅಂಡರ್ ಆರ್ಮ್ ರೋಲ್ ಆನ್ಗೆ ಕೆಮಿಸ್ಟ್ ಅವ್ರದ್ದು. ನಾನು ಎಲ್ಲೂ ಹೊರಗಡೆ ಹೋಗೋದಕ್ಕೆ ಮನಸ್ಸಿರಲಿಲ್ಲ, ಏನೂ ಮಾಡಬೇಕಂತಾನೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಇವಾಗಲೂ ಹಾಗೆ ಇದ್ದರೆ ವಾಟ್ ಈಸ್ ದ ಪಾಯಿಂಟ್ ಅಂತ, ಐ ಹ್ಯಾವ್ ಟು ಎಂಜಾಯ್ ಮೈ ಸೆಲ್ಫ್ ಅಂತ. ಕ್ಲೋತ್ಸ್ ಫಿಟ್ ಆಗದಿದ್ರೆ ಏನು, ಇಟ್ಸ್ ಓಕೆ, ಬೇರೆ ಬಟ್ಟೆ ತಂದಿದ್ದೀನಿ ಒಂದು ಸ್ವಲ್ಪ. ಸೊ ನ್ಯೂ ಹಾಲ್ ತೋರಿಸ್ಬೇಕು ಅಂತಂದರೆ ಹೊಸ ಬಟ್ಟೆದು ಕಲೆಕ್ಷನ್ ತೋರಿಸ್ಬೇಕು ಅಂತ ನಾನು ಎಲ್ಲಾನು ಎಲ್ ಸೈಜ್ ಬೇಕಾಗುತ್ತೆ ಅಂತ ಆರ್ಡರ್ ಮಾಡಿದ್ರೆ ಎಲ್ ತುಂಬ ದೊಡ್ಡದಾಗುತ್ತೆ. ಅಮ್ಮ ಹೇಳಿದ್ರು ಇರಲಿ ಬೇಕಾಗ್ಬೋದು ಇನ್ನು ಅಂತ, ಬಟ್ ಎಮ್ ಸೈಜನ್ನು ಒಂದು ಸ್ವಲ್ಪ ದೊಡ್ಡದೇ ಆಗ್ತಾ ಇದೆ. ಸೊ ಕೆಲವೊಂದು ಎಕ್ಸ್ಚೇಂಜ್ ಮಾಡಿ ಎಮ್ ತರಿಸಿದ್ದೀನಿ. ಪುರ್ಲುದ ಪಿಂಕ್, ಐ ಹೋಪ್ ಫಿಟ್ ಆಗುತ್ತೆ. ನೋಡೋದಕ್ಕೆ ಚೆನ್ನಾಗಿದ್ರೆ ಏನು ಯೂಸ್, ಚೆನ್ನಾಗಿ ಕಾಣಿಸ್ಬೇಕು ಹಾಕಿದ್ಮೇಲೆ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಕ್ಯೂಟ್ ಆಗಿದೆ ಇದು. ಇಲ್ಲೊಂದು ದೊಡ್ಡ ಹೂವು ಇದೆ. ಎಲ್ಲ ಔಟ್ಫಿಟ್ ಹಾಕಿ ನಾನು ಸೈಡಲ್ಲಿ ಫೋಟೋಸ್ ಹಾಕ್ತೀನಿ, ಸೊ ದಟ್ ನಿಮ್ಗೆ ಐಡಿಯಾ ಸಿಗುತ್ತೆ ಈ ಔಟ್ಫಿಟ್ಸ್ ಹೇಗೆ ಕಾಣಿಸುತ್ತೆ ಅಂತ. ನಿಮಗೆ ಒಂದು ಸ್ವಲ್ಪ ಹೊಟ್ಟೆ ಇದ್ರೂ ಕಾಣಿಸಲ್ಲ. ನಾನು ಎಲ್ಲಿ ಪುನಃ ಪಾರ್ದು ಜನ ಅಮ್ಮ ಚಿಕ್ಕವ್ರು ಇರಬೇಕಾದ್ರೆ ಈ ಥರದೆಲ್ಲ ಡ್ರೆಸ್ ನಮಗೆ ಕೊಡಲಿಲ್ಲಲ್ಲ, ತುಂಬ ಹಿಂದಿನದಲ್ಲ ಇದು, ಈಗ ಇದು ಲೇಟೆಸ್ಟ್. ಇದು ನನಗೆ ತುಂಬ ಇಷ್ಟ ಆಯಿತು. ನೋಡಬೇಕಾದ್ರೆ ನಿಮಗೆ ಏನಪ್ಪ ಇದು ಹಿಂಗಿದೆ ಅಂತ ಅನಿಸುತ್ತೆ, ಬಟ್ ಇಟ್ಸ್ ವೆರಿ ಪ್ರಿಟಿ ಹಾಕೊಂಡ್ಮೇಲೆ. ಒಂದು ಸ್ವಲ್ಪ ಇಲ್ಲಿ ಡ್ಯಾಮೇಜ್ ಇದೆಯಾ ಅಂತ ಎಕ್ಸ್ಚೇಂಜ್ ಮಾಡಿಸಿದ್ದೀನಿ. ಎಲ್ಲಿತ್ತು ರೇಟ್ ಇತ್ತು ಅಯ್ಯೋ ನೀರು ಕನ್ನ ನೀರು ಎಷ್ಟು ರೇಟು? 4,400 ಸ್ವಲ್ಪ 4,500 ಅಂತೆ ಅಲ್ವಾ. ನಾನು ಅದ್ರೊಂದು 5 ಈ ಥರ ಚೂಡಿದಾರ್ ತಗೊಳ್ತಿದ್ದೆ. ಎಲ್ಲದ್ರದ್ದು ಪ್ರೈಸ್ ಕೂಡ ಹಾಕಿರ್ತೀನಿ, ಸೊ ದ್ಯಾಟ್ ನಿಮಗೂ ಹೆಲ್ಪ್ ಆಗುತ್ತಲ್ಲ, ಸುಮ್ಮನೆ ತೋರಿಸೋದು ಪ್ರೈಸ್ ಹೇಳಲ್ಲ ಅಂದರೆ ಹೆಂಗೆ. ಇದು ಇನ್ನೊಂದು ಅಮ್ಮನಿಗೆ ಇಷ್ಟ ಆಯಿತು. ನನಗೆ ಹಾಕಿದ್ಮೇಲೆ ಇದು ಲೂಸ್ ಇದೆ, ಬೇಡ ಅಮ್ಮ ಒಂದು ಸೈಜ್ ಚಿಕ್ಕದು ತರ್ತೀನಿ ಅಂದೆ, ಬಟ್ ಅವ್ರು ಹೇಳಿದ್ರು ಹೌದು ಇನ್ನು ಮುಂದಕ್ಕೆ ಬೇಕಾಗ್ತದೆ. ಅವಳು ಹೇಳಿದ್ದು ದೊಡ್ಡದಾಗ್ತದೆ ಅಂತ, ಇಲ್ಲ ಅದು ಇನ್ನು ಮುಂದಕ್ಕೆ ಬೇಕಾಗ್ತದೆ. ಅವ್ರು ಹೇಳಿದ್ರು 8 or 9 months ಅಲ್ಲಿ ಪರ್ಫೆಕ್ಟ್ ಆಗಿರುತ್ತೆ, ಇದೆಲ್ಲ ಬೇಕು ಅಂತ. ಸರಿ ಅಂತ ಇದಿಟ್ಟಿದ್ದೀನಿ.
ಇದು ಅಮ್ಮನಿಗೂ ಇಷ್ಟ ಆಯ್ತು, ನನಗೂ ಇಷ್ಟ ಆಯ್ತು. ತುಂಬಾ ಬ್ಯೂಟಿಫುಲ್ ಆಗಿದೆ. ಇವಾಗ್ಲೂ ಆಗುತ್ತೆ, 8-9 ಮಂತ್ಸ್ ತನಕನೂ ಆಗುತ್ತೆ. ಇದನ್ನ ಹಾಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಒಂದೇ ಡ್ರಾಬ್ಯಾಕ್ ಅಂದ್ರೆ ಇಲ್ಲಿ ಪಾಯಿಂಟ್ ತರ ಬಂದಿದೆ. ಆಕ್ಚುಲಿ ನಿಪ್ಪಲ್ ಪಾಯಿಂಟ್ಸ್ ತರ ಕಾಣಿಸುತ್ತೆ ಅದು. ಸೊ ಹಂಗಾಗಿ ಏನಾದ್ರು ಫ್ಲವರ್ಸ್ ಇಟ್ಟು ಡಿಸೈನ್ ಹಾಕ್ಬೇಕು ಅಂತ ಇಲ್ಲಿಂದ ಇಲ್ಲಿ ತನಕ ಅದು ಮಾಡಿದ್ರೆ ಬ್ಯೂಟಿಫುಲ್ ಕಲರ್, ಯೆಲ್ಲೋ, ಪಿಂಕ್, ರೆಡ್. ಸಿ ಇನ್ನೊಂದು ಇದು ಹೇಳ್ದಂಗೆ ಕೇಳಲ್ಲ ಈ ಬಟ್ಟೆ, ಬಟ್ ವೆರಿ ಸ್ಟೈಲಿಶ್, ತುಂಬಾ ಸ್ಟೈಲಿಶ್. ಇದನ್ನ M ಸೈಜಲ್ಲಿ ತಂದಿದ್ದೀನಿ. ಆ್ಯಂಡ್ ಹೊಟ್ಟೆ ಎಷ್ಟು ದೊಡ್ಡದಾದ್ರೂ, ನಾವೆಷ್ಟು ದಪ್ಪ ಆದ್ರೂ ಈ ಬಟ್ಟೆ ಆಗುತ್ತೆ ಆರಾಮದಲ್ಲಿ ಅಂತ. ಈ ಥರ ಕಟ್ಟಬೇಕು. ಸೊ ನಮ್ಮ ಸೈಜ್ ತಕ್ಕಂತೆ ಕಟ್ಬೋದು ಇದನ್ನ. ತುಂಬಾ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ವಿಡಿಯೋ ನೋಡಿ ನಾನು ಹಾಕೊಂಡು. ಅರ್ಜೆಂಟಿಗೆ ಏನು ಕೇಳಲಿಕ್ಕೆ ಇರುವೆರೆಗಳ ಪಾಡಲ್ಲ, ಅರ್ಜೆಂಟಿಗೆ ಇಬ್ರಿಗೂ ಹಾಕ್ಬೋದು. ನನಗೇನು ಗೊತ್ತಾ, ಇವಾಗ ನನಗೆ ಡ್ರೆಸ್ಸಸ್ ತುಂಬ ಕಂಫರ್ಟ್ ಅನಿಸುತ್ತೆ. ಪ್ಯಾಂಟ್ ಹಾಕೋದು, ಆಮೇಲೆ ಟೈಟ್ ಅನ್ಸೋದು, ಡಿಸ್ಕಂಫರ್ಟ್ ಆಗುತ್ತೆ ಅಂತ ಡ್ರೆಸ್ಸಸ್ಸೇ ನೋಡ್ತಾ ಇದ್ದೀನಿ. ವಾವ್, ಐ ಲವ್ ದಿಸ್ ಕಲರ್, ಬ್ಯೂಟಿಫುಲ್ ಕಲರ್. ಬಟ್ ನೋಡಿ ಇದು ಇವಾಗ ಬಂದಿದ್ದಲ್ಲ, ಇವಾಗ ನಂಗೆ ಗೊತ್ತಾಗ್ತಾ ಇದೆ ಚಿಕ್ಕದ್ ದೊಡ್ಡದಿದೆ ಅತ್ತೆ, ಚಿಕ್ಕ ಸೈಜ್ ಬೇಕು. ಹತ್ತತ್ತು ಪಾಡ್ತುಲ್ಲ ಕೆಲವೊಂದ್ಸಲ ಅಂಚೆ ಇನ್ನೂ ಫಸ್ಟ್ ಪಾಡ್ತುಲ್ಲ, ಕೆಲವೊಂದ್ಸಲ ಲೂಸ್ ಫಿಟ್ಟಿಂಗ್ ಪೊರ್ತೋಜು ನೋಡ. ಬಟ್ ಕಲರ್ ಇಸ್ ಸೋ ಗುಡ್, ತುಂಬಾ ಸಾಫ್ಟ್ ಸಟಲ್ ಕಲರ್. ಇದು ಬಂತಾ, ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮೇಲೆ, ಬಟ್ ಸ್ವಲ್ಪ ಟೈಟ್ ಆಯ್ತು. ಇವಾಗ್ಲೇ ಟೈಟ್ ಆಗ್ತಾ ಇತ್ತು. ಸೊ ಒಂದ್ ಸೈಜ್ ದೊಡ್ಡದು ಆರ್ಡರ್ ಮಾಡಿದೀವಿ. ಅಮ್ಮನಿಗೂ ಫೈನಲಿ ಬಂತು. ಅಮ್ಮನಿಗೂ ಇದು ಇಷ್ಟ ಆಯ್ತು ನೋಡಿದ ತಕ್ಷಣ. ವೆರಿ ಪ್ರಿಟಿ, ಚಂದ ಕಾಣ್ತದೆ ಅದು ಹಾಕಿದ್ಮೇಲೆ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ, ತುಂಬಾ ಸ್ಟೈಲಿಶ್ ಆಗಿದೆ. ಇಷ್ಟು ಬಟ್ಟೆನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ. ಐ ಥಿಂಕ್ ಇಷ್ಟೇ ನಾನು ಆರ್ಡರ್ ಮಾಡಿದ್ದು. 1 2 3 4 5 6 7 ಬಟ್ಟೆ ಆರ್ಡರ್ ಮಾಡಿದ್ದೆ ನಾನು. 7 ಬಂದಿದೆ. ಇನ್ನ 1 2 ಕುರ್ತಿ ಸೆಟ್ಸ್ ಇದೆ ಅಷ್ಟೇ ಸದ್ಯಕ್ಕೆ. ಇಷ್ಟೇ, ಈ ತಿಂಗಳ ಸಂಬಳ ಎಲ್ಲ ಖಾಲಿ ಆಯ್ತು. ಆಕ್ಚುಲಿ ಐ ಆಮ್ ಶಾಪಿಂಗ್ ಆಫ್ಟರ್ 6-7 ಮಂತ್ಸ್ ಅನ್ಸುತ್ತೆ. ಇವಾಗ ನನ್ನ ಮನೆದು ನೈಟ್ ಸೂಟ್ಸ್ ಎಲ್ಲ ಫಿಲ್ಟರ್ ಮಾಡಬೇಕು. ಬನ್ನಿ. ಟಂಟಣಾಯ್, ಹೇಗಿದೆ? ಈಗೆಲ್ಲ ಕ್ಲೀನ್ ಮಾಡಲಿಕ್ಕಿದೆ, ನಾನು ನನ್ನ ಮಗಳು ಸೇರಿ. ನನಗೆ ಫಸ್ಟ್ 4 ಮಂತ್ಸ್ ತನಕ ಎಲ್ಲ ಬಟ್ಟೆನೂ ಆಗ್ತಾನೇ ಇತ್ತು. ಇವಾಗ ಆಗ್ತಾ ಇಲ್ಲ ನನಗೆ ಔಟ್ಫಿಟ್ಸ್. ಸೊ ಎಲ್ಲದನ್ನು ಒಂದು ಕಡೆ ಎತ್ತಿಟ್ರೆ ಗೊತ್ತಾಗುತ್ತೆ, ಯಾವುದಾಗುತ್ತೆ ಅದನ್ನು ಮಾತ್ರ ಹಾಕೋಬೋದು, ಪ್ರತಿದಿನ ಯೂಸ್ಗೂ ಈಸಿ ಆಗುತ್ತೆ ಅಂತ. ಇಲ್ಲಾಂದರೆ ಸುಮ್ಮನೆ ಬಟ್ಟೆ ತೆಗೆಯೋದು, ಇದಾಗಲ್ಲ ಅಂತ ಮತ್ತೆ ಎತ್ತಿಡೋದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮುಂಚೆನೇ ಈ ಥರ ಸಾರ್ಟ್ ಔಟ್ ಮಾಡಿ ಇಡೋಣ ಅಂತ ಅಷ್ಟೇ. ಇದೆಲ್ಲ ನನ್ನ ವರ್ಕೌಟ್ ಬಟ್ಟೆ, ಬಟ್ ಇವಾಗ ಆಗಲ್ಲ. 1 ಬೇಡ, ಒಂದು ಫೋಲ್ಡ್ ಮಲ್ದಿಲಿ. 2 ಬೇಡ, ಇದು ಬೇಕು, ಇದು ಬೇಕು, ಇದು ಬೇಡ, ಇದು ಬೇಡ, ಇದು ಬೇಡ. 30 40 50 ಸತಿ ಆದರೂ ಹಾಕಿರ್ಬೋದು ಅನ್ಸುತ್ತೆ ಮಿನಿಮಮ್. ಆದರೂ ಕೆಲವೊಂದು 60 70 ಸತಿ ಆದರೂ ಹಾಕಿರ್ಬೋದು. ಇದರಲ್ಲಿ ವರ್ಕೌಟ್ ವೇರ್ ಇದೆ, ಡೈಲಿ ವೇರ್ಸ್ ಇದೆ, ಎಲ್ಲ ಇದೆ. ಯಾರಿಗಾದ್ರೂ ಯೂಸ್ ಆಗುತ್ತೆ. ಇನ್ನು ನನಗೆ ಯಾವ್ದಾಗುತ್ತೆ ಅದನ್ನು ಮಾತ್ರ ಇಟ್ಟಿದ್ದೀನಿ. ಇನ್ನು ನಾನು ಸ್ಟ್ರಾಂಗ್ ಆಗಿ ಇನ್ನು ಪ್ರತಿದಿನ ನಿತ್ಯ ಹೋಗಿ ವರ್ಕೌಟ್ ಎಲ್ಲ ಮಾಡಬೇಕು ಅಂತ ಹೊಸ ವರ್ಕೌಟ್ ಔಟ್ಫಿಟ್ಸ್ ಎಲ್ಲ ತಂದಿದ್ದೆ ಬ್ಲಿಸ್ ಕ್ಲಬ್ಬಿಂದ. ಆದರೆ ಇನ್ನೇನು ಅದು 2 ವರ್ಷ ನಿದ್ದೆ ಮಾಡುತ್ತೆ ಇನ್ನು. ಹಾಗೆ ಅಲ್ಲಿದೆ ಅಲ್ಲೆಲ್ಲ ನೋಡಿ. ನಾನು ತಂದಿದ್ದು ಮಲೇಷ್ಯಾದಿಂದ ತಂದಿದ್ದು ನಾನು ವರ್ಕೌಟ್ಗಂತ. ಬಟ್ ಇದೆಲ್ಲ 2 ವರ್ಷ ಟಾಟಾ ಬಾಬಾಯ್, ಇನ್ನು ಯೂಸ್ ಮಾಡೋಕ್ಕಾಗಲ್ಲ. ಒಂದ್ಸತಿ ಕತ್ಲೆ ಆಗುತ್ತೆ, ಒಂದ್ಸತಿ ಬೆಳಕು ಬರುತ್ತೆ. ಏನು ಮಾಡೋಣ ಈ ಮಳೆಗಾಲದಲ್ಲಿ? ನಮ್ಮ ಥರನೇ ಒಂದ್ಸಲ ಬೇಜಾರಾಗ್ತದೆ, ಒಂದ್ಸಲ ಖುಷಿ ಆಗ್ತದೆ. ಆ್ಯಂಡ್ ಸಮಾಧಾನ. ಇವಾಗ ಬಟ್ಟೆ ನೀಟಾಗಿ ಸೆಟ್ ಆಯಿತು. ಸ್ಕಿನ್ ಕೇರ್, ಬಾಡಿ ಕೇರ್, ಮೇಕಪ್, ಹೇರ್ ಕೇರ್ ಅದನ್ನು ಸೆಟ್ ಆಯಿತು. ಸೊ ಐಮ್ ಆಲ್ ಪ್ರೆಪ್ಡ್ ಇವಾಗ. ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಮತ್ತೆ ಸಿಗೋಣ ಆದಷ್ಟು ಬೇಗ. ಅಂಟಿಲ್ ದೆನ್ ಲಾಟ್ಸ್ ಆಫ್ ಲವ್. ಬಾಯ್.